ಹಗರಣದಲ್ಲಿ ಮುಖ್ಯಮಂತ್ರಿಗಳೇ ವಿಪಕ್ಷಗಳ ಟಾರ್ಗೆಟ್. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲೇ ಭಜನೆ, ಊಟ, ನಿದ್ದೆ ಮಾಡ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಜೊತೆಗೆ ಪಟ್ಟನ್ನ ಹಿಡಿತಾ ಇದ್ದಾರೆ. ಭಜನೆ ತಾಳಕ್ಕೆ ಹೆಜ್ಜೆ ಹಾಕಿದ್ದಾರೆ ಮಾಜಿ ಸಚಿವ ಪ್ರಭು ಚೌಹಾಣ್. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ವಿಧಾನಸೌಧದ ಒಳಗೆ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಸ್ಪೀಕರ್ ಆಸನದ ಹತ್ತಿರವೇ ದಿಂಬು ಹಾಸಿಗೆ ಹಾಕೊಂಡು ನಿದ್ದೆ ಮಾಡಿದ್ದಾರೆ. ಪ್ರತಿಭಟನೆ ಈ ರೀತಿಯಾಗಿ ಸಾಗ್ತಾ ಇದೆ. ಅಹೋರಾತ್ರಿ ಧರಣಿ ನಡೀತಾ ಇದೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಫಲಕಗಳನ್ನ ಹಿಡ್ಕೊಂಡು ಅಲ್ಲಿ ಧರಣಿಯನ್ನ ಮಾಡ್ತಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಭಜನೆಯ ಮೂಲಕ ಒಂದು ಪ್ರತಿಭಟನೆ ಸಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಕೆಲವರು ನಿದ್ದೆಗೂ ಕೂಡ ಜಾರಿದ್ದಾರೆ. ಗೋವಿಂದ ಪಂಡರನಾಥ ಗೋವಿಂದ ಪಾಂಡುರಂಗ ಗೋವಿಂದ ಪಂಡರನಾಥ ಗೋವಿಂದ ಪಾಂಡುರಂಗ ಗೋವಿಂದ ಪಂಡರನಾಥ ಗೋವಿಂದ ಪಾಂಡುರಂಗ ಗೋವಿಂದ ಪಂಡರನಾಥ ಗೋವಿಂದ 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 ಎನ್ನೀರೋ ನೀವೆಲ್ಲರೂ ಗೋವಿಂದ ಗೋವಿಂದ ಎನ್ನೀರೋ ಗೋವಿಂದ ಗೋವಿಂದ ಎನ್ನೀರೋ ನೋಡಾಗ ಹತ್ತ ಸೈಡು ಗೋವಿಂದ ಗೋವಿಂದ ರಮಣ ಗೋವಿಂದ ಅಹಿಂದ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾಕೆ ಇವತ್ತು ಅಹಿಂದ ಬಗ್ಗೆ ಅವರ ಕಳಕಳಿ ಕಡಿಮೆ ಆಗಿದೆ? 3 ಹಗರಣಗಳು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯನ್ನ ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಮೈಸೂರಿನ ಮೂಡನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 4,000ಕ್ಕೂ ಹೆಚ್ಚು ನಿವೇಶನಗಳನ್ನು ಬೇಕಾಬಿಟ್ಟಿ ಮನಸೋ ಇಚ್ಛೆ ಅವರ ಹಿಂಬಾಲಕರಿಗೆ, ರಾಜಕೀಯ ಪುಡಾರಿಗಳಿಗೆ ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ, ಅವರ ಧರ್ಮಪತ್ನಿಗೂ ಕೂಡ 14 ನಿವೇಶನಗಳನ್ನು ಕೊಟ್ಟೋದ್ರ ಮೂಲಕ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೊಂದು ಕಡೆ SCP TSP ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಇವತ್ತು ಪ್ರಶ್ನೆ, ಇವತ್ತು ಮೂಡ ಹಗರಣನ ಇಟ್ಕೊಂಡು ನಾವು ಬಿಜೆಪಿ JDS ಬೆಂಗಳೂರಿಂದ ಮೈಸೂರಿಗೆ ನಾವು ಹೋಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತಡೀತೀರಿ. ಹೋಗ್ಲಿಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ, ಅದಕ್ಕೂ ಕೂಡ ಕಲ್ಲಾಗ್ತೀರಿ. ವಿಧಾನಸಭೆ ಒಳಗಡೆನೂ ಕೂಡ ಚರ್ಚೆ ಆಗೋದಿಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಬಿಡೋದಿಲ್ಲ. HK ಪಾಟೀಲ್ ಅವರು ಕಾನೂನು ಸಚಿವರು ಎದ್ದು ನಿಂತು ಹೇಳ್ತಾರೆ, ಈಗಾಗಲೇ ಎನ್ಕ್ವೈರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೇವೆ, ನಿಮ್ದೇನೇ ತಕರಾರು, ನಿಮ್ಮ ಕಂಪ್ಲೇಂಟ್ಗಳಿದ್ರೆ ಅಲ್ಲಿ ಕಮಿಷನ್ ಮುಂದೆ ಕೊಡಿ ಅಂತ ಹೇಳ್ತಾರೆ. ನಾನು ಅನ್ಕೊಂಡೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂತಿದ್ರು, ಮುಖ್ಯಮಂತ್ರಿಗಳು ಒಬ್ಬ ಎದ್ದು ನಿಂತ್ಕೊಂಡು ಇಲ್ಲ HK ಪಾಟೀಲ್ ಅವರೇ ವಿರೋಧ ಪಕ್ಷದವರು ಚರ್ಚೆ ಮಾಡಲಿ, ನಾನು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಅನ್ನೋ ಸವಾಲನ್ನ ಸಿದ್ದರಾಮಯ್ಯನವರು ಹಾಕ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ವಿ. ಆದರೆ ಇವತ್ತು ಪಲಾಯನವಾದವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅವರ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದನೋ ಅನಾಹುತ ಆಗಿದೆ, ಹಗರಣ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಮಾತ್ರ. ಸ್ವತಃ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಅವರ ಅನುಮತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗುತ್ತೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಇದೆ. ಒಂದ್ ಕಡೆ ಮೂಡ ಹಗರಣ, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಹೋರಾಟ ಎಲ್ಲಿವರೆಗೂ, ಈಗಾಗಲೇ ಅಲ್ಲಿ ಯಾವ ರೀತಿಯಾದಂತಹ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ ಅಭಿಷೇಕ್? ಖಂಡಿತವಾಗ್ಲೂ ನವಿತಾ, ಒಂದು ಕಡೆ ಸರ್ಕಾರ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರ ಆರೋಪಗಳಾಗಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ 187 ಕೋಟಿ ಹಾಗೂ ಮೂಡ ಹಗರಣದ ವಿಚಾರವಾಗಿ ಬಿಜೆಪಿ ನಾಯಕರು ಇಂದು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಏನು ಬಿಜೆಪಿಯ ನಾಯಕರು ಒಂದು ಕಡೆ ಏನು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಆಗ್ತಾ ಏನು ಸರ್ಕಾರ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು, ಮತ್ತು ಜೊತೆಗೆ ಈ ಒಂದು ವಿಚಾರವನ್ನು CBI ತನಿಖೆಗೆ ವಹಿಸಬೇಕು ಮತ್ತು ಕೂಡಲೇ CM ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ
ಒಂದು ವಿಚಾರವನ್ನು ಬಿಜೆಪಿ ನಾಯಕರು ಪ್ರಸ್ತಾಪಿಸಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ನನ್ನ ಜೊತೆಗಿದ್ದಾರೆ, ನಾನು ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ಸರ್ಕಾರದ ಗಂಭೀರವಾದಂಥ ಒಂದು ಆರೋಪ ಇದೆ, ವಾಲ್ಮೀಕಿ ನಿಗಮದಲ್ಲಾಗಿರ್ಬೋದು, ಜೊತೆಗೆ ಮೂಡ ಹಗರಣ ಆಗಿರ್ಬೋದು. ಈ ಎರಡೂ ವಿಚಾರ ಕೂಡ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ ಸರ್ ರಾಜಕೀಯವಾಗಿ. ನಿಮ್ಮ ಒಂದು ನಿಲುವೇನು ಸರ್ ಈ ಒಂದು ವಿಚಾರದಲ್ಲಿ? ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂಡ ಹಗರಣದಲ್ಲಿ 3,000-4,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ 14 ಸೈಟನ್ನು ಲೂಟಿ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರಿ, ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಚರ್ಚೆ ಮಾಡಿದ್ರೆ ಸಿದ್ದರಾಮಯ್ಯನವರ ಬಂಡವಾಳ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ಸ್ಪೀಕರ್ ಅವರ ಒಂದು ಸಹಾಯದಿಂದ ಇವತ್ತು ಅಧಿವೇಶನವನ್ನು ಮೊಟಕು ಮಾಡಿ ಇವತ್ತು ಅಧಿವೇಶನದಲ್ಲಿ ನಮಗೆ ಮಾತಾಡುವಂಥ ಅವಕಾಶವನ್ನೇ ಕೊಡದೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿರೋದು ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಇದೇ ಕಾಂಗ್ರೆಸ್ ಅವರೇ ಈಗ ಜೈಲಲ್ಲಿದ್ದಾರೆ, ಮಂತ್ರಿನೂ ಜೈಲಲ್ಲಿದ್ದಾನೆ, ಇನ್ನೊಬ್ಬ MLAನೂ ಜೈಲಲ್ಲಿ. ಇಲ್ಲಿ ಸ್ವತಃ ಮುಖ್ಯಮಂತ್ರಿನೇ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅದರಿಂದ ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅಧಿವೇಶನದಲ್ಲಿ ಈ ಥರ ಒಂದರ ಮೇಲೆ ಒಂದು ಭ್ರಷ್ಟಾಚಾರದ ಬರ್ತಾ ಇದೆ. ಅದರ ಅಲ್ದಿರ SCಗಳ 125,000 ಕೋಟಿ ಹಣವನ್ನು ಕೂಡ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಯಾವ SC/ST ಜನಾಂಗಕ್ಕೆ ಅವರ ರಸ್ತೆ ಆಗಬೇಕಾಯಿತು, ಬೀದಿ ದೀಪ, ಕುಡಿಯೋ ನೀರು, ಈ ಥರದ್ದು ಕೊಡಬೇಕಾಯಿತು, ಅದನ್ನೆಲ್ಲ ತೆಗೆದು ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಲೂಟಿ ಹೊಡೆಯೋದ್ರಲ್ಲಿ ಬಂದ ಒಂದೇ ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆಯೋದು. ನಮ್ಮನ್ನು 40% ಅಂದರು. ಇದುವರೆಗೂ ತನಿಖೆ ಮಾಡಿದ್ರು, ಏನೂ ಸಿಕ್ಕಿಲ್ಲ ಅವರಿಗೆ. ಈಗ ಕಾಂಗ್ರೆಸ್ ಅವರು ಲೂಟಿಕೋರರ ಪಾರ್ಟಿಯಾಗಿ ಲೂಟಿ ಹೊಡಿತಾ ಇದೆ. ಇದರ ವಿರುದ್ಧ ಹಗಲು ರಾತ್ರಿ ನಾನು ವಿರೋಧ ಪಕ್ಷದ ನಾಯಕನಾದ ಮೇಲೆ ಮೊದಲ ಬಾರಿಗೆ ಇದನ್ನು ಘೋಷಣೆ ಮಾಡಿದ್ದೀನಿ. ಹಗಲು ರಾತ್ರಿ ಧರಣಿಯನ್ನು ಮಾಡ್ತೀರಿ. ನಮ್ಮ ದೃಷ್ಟಿ ಇರೋವಂಥದ್ದು ಒಂದೇ, ಈ ಲೂಟಿ ಮಾಡಿರ್ತಕ್ಕಂಥ 3,000-4,000 ಕೋಟಿ ಹಣ ಏನಿದೆ ಅದು ಜನಗಳಿಗೆ ಸೇರಬೇಕು. 86,000 ಜನ ಅರ್ಜಿ ಹಾಕ್ಕೊಂಡಿದ್ದಾರೆ ಸೈಟ್ಗೆ ಮೈಸೂರಿನ ಮೂಡಾದಲ್ಲಿ. ಅವ್ರಿಗೆ ಸೈಟ್ ಇಲ್ಲ. ಸಿದ್ದರಾಮಯ್ಯನವ್ರಿಗೆ 14 ಸೈಟ್ ಏನಕ್ಕೆ ಬೇಕು ಸಿದ್ದರಾಮಯ್ಯನಿಗೆ? 14 ಸೈಟ್ ಏನು ಮಾಡ್ತಾರೆ ಅವರು? ಅದು ದಲಿತರ ಜಮೀನು ಲೂಟಿ ಹೊಡೆದಿರೋದು. ಆ ಜಮೀನು ಇವ್ರದಲ್ಲ, ಪಾಪ ದಲಿತರದು ಮೋಸ ಮಾಡಿ ಬರ್ಸ್ಕೊಂಡಿರೋದು. ಅದು ಈ ಥರ ಒಂದು ಅವ್ಯವಹಾರ ಮಾಡ್ತಾ ಇರೋವಂಥ ಸಿದ್ದರಾಮಯ್ಯನವರು ಯಾರು ಸಂವಿಧಾನವನ್ನು ಕಾಪಾಡಬೇಕು, ಯಾರು ಸಂವಿಧಾನನ ರಕ್ಷಣೆ ಮಾಡ್ಬೋದು, ಆ ಸಂವಿಧಾನವನ್ನು ರಕ್ಷಣೆ ಮಾಡೋರೇ ಸಂವಿಧಾನನ ಗುಳುಂ ಮಾಡ್ತಾ ಇದ್ದಾರೆ, ಭಕ್ಷಣೆ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ಭಕ್ಷಕರ ಹೊಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದೀರಿ. ಜನಕ್ಕೆ ನ್ಯಾಯ ಸಿಗಬೇಕು. ಲೂಟಿ ಮಾಡಿರೋ ಹಣ ವಾಪಸ್ಸು ಸರ್ಕಾರಿ ಖಜಾನೆಗೆ ಬರಬೇಕು. ಇದು ನಮ್ಮ ಆಗ್ರಹ. ಓಕೆ, ಈಗಾಗಲೇ ನಮ್ಮ ರಿಪೋರ್ಟರ್ ಅಭಿಷೇಕ್ ಆರ್ ಅಶೋಕ್ ಅವರನ್ನ ಮಾತನಾಡಿಸ್ತಾ ಇದ್ರು. ಏನು ಯಾವ ರೀತಿಯಾದಂತಹ ಒಂದು ಆಗ್ರಹವನ್ನು ಮಾಡ್ತಿದ್ದಾರೆ, ಏನಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಇಲ್ಲಿ ಸಾಕಷ್ಟು ರೀತಿಯ ಅವ್ಯವಹಾರಗಳು ನಡೆದಿದೆ. ಅದರಲ್ಲೂ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಈಗ ಮಾಡ್ತಿರೋದು. ಈಗ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಅನೇಕರು ಈಗಾಗಲೇ ಭಜನೆಯನ್ನ ಹಾಡೋದರ ಮೂಲಕ, ಜೊತೆಗೆ ಅಲ್ಲಿ ಪ್ರಭು ಚೌಹಾಣ್ ಅವರು ಡಾನ್ಸ್ ಅನ್ನೇ ಮಾಡಿದ್ರಂತೆ. ಈಗ ಆರ್ ಅಶೋಕ್ ಅವರು ಮಾತನಾಡಿದ್ರು. ಅದಕ್ಕಿಂತ ಮುಂಚೆ ಅವರು ನಿದ್ದೆಯನ್ನು ಮಾಡಿದಂತಹ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈಗ ಅವರು ಕೂಡ ನ್ಯೂಸ್ 18 ಜೊತೆ ಲೈವ್ ಅಲ್ಲಿ ಮಾತನಾಡಿದ್ದಾರೆ. ಹಾಗೆಯೇ ಅವರ ಒಂದು ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಬಿಜೆಪಿ ನಾಯಕರ ಹೋರಾಟ ಎಲ್ಲಿವರೆಗೆ, ಯಾವ ರೀತಿಯಾಗಿ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಸಿಟಿ ರವಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸರ್ಕಾರ ವಿರುದ್ಧ ವಿಪಕ್ಷಗಳು ಇಂದು ಕೂಡ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇಂದು ಬಿಜೆಪಿ ಅಹೋರಾತ್ರಿಗೆ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಕೂಡ ಅಹೋರಾತ್ರಿ ಮಾಡ್ತಿದ್ದೀರಾ, ಅಂದರೆ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ ಮೂಡ ಆಗಿರೋ ವಿಚಾರವಾಗಿ? ಮಂಡಲದಲ್ಲಿ ನಾವು ಸಭಾಪತಿಗಳನ್ನು ಮತ್ತು ಸಭಾಧ್ಯಕ್ಷರನ್ನು ಎರಡೂ ಸದನದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಮೂಡ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂಥೇಳಿ. ದುರ್ದೈವ ಸಂಗತಿ, ಚರ್ಚೆ ಮಾಡೋದಕ್ಕೆ ಆಡಳಿತ ಪಕ್ಷ ತಯಾರಿಲ್ಲ. ಚರ್ಚೆ ಆದರೆ ಸತ್ಯ ಹೊರಗೆ ಬರುತ್ತೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಾ ಇದೆ.
ನಾವು ದಾಖಲೆಗಳನ್ನು ಅಧ್ಯಯನ ಮಾಡಿದ್ದೀವಿ. ದಾಖಲೆಗಳನ್ನು ಅಧ್ಯಯನ ಮಾಡಿರೋ ಪ್ರಕಾರ ಮೂಡ 92ರಲ್ಲಿ 4-1 ಮಾಡಿ 97ರಲ್ಲಿ 6-1 ಮಾಡಿದೆ. 6-1 ಮಾಡಿದ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿದ್ದೇ ಒಂದು ಹಗರಣ. ಆ ಭೂಮಿಯನ್ನು ವಾರಸುದಾರನೇ ಅಲ್ಲದ ವ್ಯಕ್ತಿಯಿಂದ ಖರೀದಿ ಮಾಡಿದ್ದಾರೆ. ಇದು ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ದೇವರಾಜ್ ಹೆಸರಿಗೆ ಖಾತೆ ಮಾಡಿಸಿ ಅದನ್ನು 2004ರಲ್ಲಿ ಸಿದ್ದರಾಮಯ್ಯನವರ ಬಾವುಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. ಆ 1 ವರ್ಷದ ಪಾಣಿಯಲ್ಲಿ ಮಾತ್ರ ಮೂಡ ಅನ್ನೋದನ್ನು ಕೈ ಬಿಟ್ಟಿದ್ದಾರೆ. ಅದಕ್ಕೆ ಹಿಂದಿನ ಪಾಣಿಯಲ್ಲೂ ಮೂಡ ಅನ್ನೋದು ಉಲ್ಲೇಖ ಇದೆ, ನಂತರದ ಪಾಣಿಯಲ್ಲೂ ಮೂಡ ಅಂತ ಉಲ್ಲೇಖ ಇದೆ. ಅಂದರೆ ವೈಯಕ್ತಿಕವಾಗಿ ಬಿಜೆಪಿಯವರು ನಮ್ಮ ಮೇಲೆ ಈ ರೀತಿ ತೇಜೋವಧೆ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಮಗೆ ನೋಡಿ, ಚರ್ಚೆ ಈಗ ಪ್ರಜಾಪ್ರಭುತ್ವದಲ್ಲಿ ಸತ್ಯಾಸತ್ಯತೆಯ ಪರಿಶೀಲನೆ ಚರ್ಚೆ ಮೂಲಕನೇ ಆಗಬೇಕಲ್ವಾ? ಇವತ್ತು ಆರೋಪ ಬಂದಿರೋದು ಅಧಿಕಾರಿಗಳ ಮೇಲಲ್ಲ, ಆರೋಪ ಬಂದಿರೋದು ಯಾರೋ ಸಂಪುಟದ ಸಚಿವನ ಮೇಲಲ್ಲ, ಆರೋಪ ಬಂದಿರೋದು ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ. ಮುಖ್ಯಮಂತ್ರಿ ಆ ಜಾಗದಲ್ಲಿ ಅವರು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಟು ನಿರಪರಾಧಿ ಅಂತ ಸಾಬೀತಾದ್ಮೇಲೆ ಬಂದು ಕೂತ್ಕೊಳ್ಳಿ. ಸರ್, ಈಗ ನಿಮಗೆ ಈ ಒಂದು ಅಹೋರಾತ್ರಿ ಧರಣಿಯ ಒಂದು ಸ್ವರೂಪ ಹೇಗಿರುತ್ತೆ ಸರ್? ರಾತ್ರಿ ಎಲ್ಲ ಹೆಂಗೆ, ಯಾವ ರೀತಿ ಅಂತ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಸಂದೇಶ ಕೊಡ್ತೀರಾ ಅಂತ? ಅಧಿಕಾರದ ಬಲದ ಮೇಲೆ ಸತ್ಯವನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದಾಗ ನಾವು ಜನರಿಗೆ ಸತ್ಯವನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಹೋರಾಟದ ಮಾರ್ಗ ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ. ನಾವು ಚರ್ಚೆಯ ಮೂಲಕ ಸತ್ಯವನ್ನು ಬಯಲಿಗೆಳಿಬೇಕು ಅಂತ ಪ್ರಯತ್ನ ಪಟ್ವಿ. ಆದರೆ ದುರ್ದೈವ ಸಂಗತಿ ಅದಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನಾವು ಪ್ರತಿಭಟನಾ ಸ್ವರೂಪವಾಗಿ ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟದ ದಾರಿಯನ್ನು ಹಿಡಿದಿದ್ದೇವೆ. ಇದಿಷ್ಟು ಸಿಟಿ ರವಿ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಭಿಷೇಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅದೇ ರೀತಿಯಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಸರ್ಕಾರದ ವಿರುದ್ಧ ವಿಪಕ್ಷಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇದೆ. ಇವತ್ತು ಕೂಡ ಏನು ಸರ್ಕಾರ ವಿರುದ್ಧ ಹಾಗೂ ಸಿಎಂ ರಾಜೀನಾಮೆ ಕೊಡಲೇಬೇಕೆಂಬ ಒಂದು ಹಠದಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಕೂಡ ಸರ್ಕಾರ ವಿರುದ್ಧ ತಾವು ಧರಣಿ ಮಾಡ್ತಿದ್ದೀರಾ, ಅಹೋರಾತ್ರಿ ಧರಣಿ ಮಾಡ್ತಿದ್ದೀರಾ, ಹೇಗಿದೆ ಸರ್ ನಿಮ್ಮ ಒಂದು ಧರಣಿ ಸ್ವರೂಪ ಹೇಗಿರುತ್ತೆ? ಧರಣಿ ಬಹಳ ಜಬರ್ದಸ್ತಾಗಿ ನಡೆದಿದೆ. ಎರಡೂ ಸದನಗಳಲ್ಲಿ ಸದಸ್ಯರುಗಳು, ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಸದಸ್ಯರುಗಳು ಎರಡೂ ಸದನಗಳಲ್ಲಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಸ್ವರೂಪ ಹೇಗಿರುತ್ತೆ ಸರ್? ಅಂದ್ರೆ ಊಟದ ವ್ಯವಸ್ಥೆ ಮತ್ತೆ ಹಾಸಿಗೆ ಎಲ್ಲ ಒಂದು ವ್ಯವಸ್ಥೆ ಏನು ಸ್ಪೀಕರ್ ಕಡೆಯಿಂದ ಬರ್ತದೆ ಅಥವಾ ತಾವೇ ಹೇಗೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ? ಅವರಿಂದ ನಮಗೆ ಹಾಸಿಗೆನೂ ಬೇಕಾಗಿಲ್ಲ, ಅವರಿಂದ ನಮಗೆ ಊಟನೂ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಅವ್ರು ಇವಾಗ ತಂದುಕೊಡೋ ದುಡ್ಡು ಈ ದಲಿತರಿಂದ ಹೊಡೆದಿದ್ದಾರಲ್ಲ, SCP TSP ಮತ್ತೆ ಜೊತೆಗೆ 187 ಕೋಟಿ, ಆ ದುಡ್ಡಲ್ಲಿ ತಂದ್ರೆ ನಮ್ಗೆ ಅದು ಬೇಕಾಗಿಲ್ಲ. ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಊಟನೂ ತರ್ತೇವೆ, ಹಾಸಿಗೆಗಳು ತರ್ತೇವೆ, ನಾವು ಇರ್ತೇವೆ. ಏನು ಮೂಡ ಹಗರಣ ವಿಚಾರ ಆಗಿರ್ಬೋದು, ವಿರೋಧ ಪಕ್ಷಗಳು ನಮಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ದಾರೆ ಸರ್. ನೋಡಿ, ಸಿದ್ದರಾಮಯ್ಯನವರು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರ ನಾವು ಕೇಳಿರೋದೇ ಚರ್ಚೆ ಮಾಡಬೇಕು ಅಂತ. ಚರ್ಚೆ ಮಾಡಲಿಕ್ಕೆ ಅವ್ರ ಅವಕಾಶ ಕೊಡ್ತಾ ಇಲ್ಲ, ನಾವಲ್ಲ. ಚರ್ಚೆಗೆ ಬನ್ನಿ ಅಂತ ನಾವು ಕರಿತಾ ಇರೋದು. ಅವರು ಚರ್ಚೆಗೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಸಿಕ್ಕಾಕೊಂಡಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಬೇರೆಯವರ ಭೂಮಿಗೆ ಇವರು ಸೈಟ್ ತಗೊಂಡಿದ್ದಾರೆ. ಈಗ ನಿಮ್ಮ ಮುಂದಿನ ಡಿಮ್ಯಾಂಡ್ಸ್ ಏನು ಸರ್? ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಿದ್ದೀರಾ, ನಿಮ್ಮ ಮುಂದಿನ ಡಿಮ್ಯಾಂಡ್ಸ್? ಚರ್ಚೆ ಆಗಬೇಕು. ಇಲ್ಲ ಅಂತಂತಂದ್ರೆ ಇದನ್ನ CBIಗೆ ಕೊಡಬೇಕು. ಇದೇ ನಮ್ಮ ಡಿಮ್ಯಾಂಡ್. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗಿರತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಭಿಷೇಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.